ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಿನ್ನೆ ರಾತ್ರಿಯಿಂದ ನಾವು ಒಂದು ಚಾಲೆಂಜ್ ವಿಡಿಯೋ ಉಂಟಂತ ಹೇಳಿದೆ ನಿನ್ನೆ ರಾತ್ರಿ. ಸೊ ನಮ್ದು ಚಾಲೆಂಜ್ ವಿಡಿಯೋ ಒಂದು ಇದ್ದದ್ದು ಮುಗಿಸ್ಕೊಂಡು ಈಗ ಬೆಳಿಗ್ಗೆ ಆಯಿತು. ನಾವು ನಮ್ಮ ಚಾಲೆಂಜ್ ವಿಡಿಯೋ ಎಲ್ಲ ಮುಗೀತು. ಅದೇನಂತ ನಾವು ಹಾಗೆ ಸುಮ್ಮನೆ ಯೂಟ್ಯೂಬ್ ಚಾನಲ್ ಹಾಕ್ತೇವೆ. ಸೊ ಅದನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಇವತ್ತು ನಾವೀಗ ಮಲ್ಕೊಳ್ಳಿಕ್ಕೆಲ್ಲ ಸೆಟಪ್ ರೆಡಿ ಮಾಡ್ತಿದ್ದೇವೆ. ಇನ್ನು ನಾವು ಬೆಳಿಗ್ಗೆ 6:30 ನಾವಿನ್ನು ಮಲ್ಕೊಳ್ಳೋದು, ಮತ್ತೆ ಲಾಗ್ ಕಂಟಿನ್ಯೂ ಮಾಡುವ ಗೈಸ್. ನಾವು ಮಲಗಿ ಎದ್ದು ಗಂಟೆ ಆಯ್ತು, 2 ಆಗ್ತಾ ಬಂತು. ಗಂಟೆ ಎಷ್ಟಾಯ್ತು? 1:30, 2 ಆಗ್ತಾ ಬಂತು ಗೈಸ್. ಸೊ ನಮ್ಮದು ವೀಕ್ಲಿ ಟಾಸ್ಕ್ ಎಲ್ಲ ನಾವು ನಿನ್ನೆನೆ ಮುಗಿಸಿದ್ದೇವೆ. ಕಿಶೋರ ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡ್ತಿದ್ದಾನೆ. ಪ್ರಜ್ವಲ್ ಮಾರ್ನಿಂಗ್ ಕೆಲಸ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ತು ಕೂಡ ಅವನು. ಇಲ್ಲ ನಡಿ ಇಂಥದೇ ಮಾತಾಡುದು ಅವನು. ಬಾರಿ ನೈಟ್ ಕುಕಿಂಗ್ ನಾನೇ ಮಾಡಿದ್ದು. ಎದ್ದು ಇಲ್ಲ ನಡಿ. ಈಗ ಏನು ಟೊಮೆಟೊ ಬುರ್ಜಿ ಅಂತ, ನಿನ್ನೇನು ಟೊಮೆಟೊ ಬುರ್ಜಿ ಅಲ್ಲ, ಎಗ್ ಬುರ್ಜಿಯನ್ನು ಮಾಡ್ತಿದ್ದಾನೆ. ಸೇಮ್ ನಿನ್ನೆದ ಐಟಮ್, ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ನಿನ್ನೆ ಎಗ್ ಬುರ್ಜಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಆಗಿದೆ ಆಲ್ಮೋಸ್ಟ್, ಈಗ ಊಟ ಮಾಡೋ ಸಮಯ. ಸೊ ನಮ್ಮ ಕೆಲಸನ ಪ್ರಜ್ವಲ್ ಮಾಡ್ತಿದ್ದಾನೆ. ಮತ್ತು ಪ್ರಜ್ವಲ್ಗೆ ಕ್ರೆಡಿಟ್ ಕೊಡಲಿಲ್ಲ ಅಂತ ಪ್ರಜ್ವಲ್ ಮತ್ತೆ ಆಮೇಲೆ ಅಳ್ತಾನೆ ಅವನು. ಆಮೇಲೆ ನಮ್ಗೆ ಹೇಳ್ತಾನೆ ಕ್ರೆಡಿಟ್ ಕೊಡಲಿಲ್ಲ ಅಂತ. ಅದಕ್ಕೆ ನಾವು ಈಗಲೇ ಪ್ರಜ್ವಲ್ ಮಾಡ್ತಿದ್ದಾನೆ. ಮಧ್ಯಾಹ್ನ ಊಟದ ಕೆಲಸ ಎಲ್ಲ ನಮ್ಮ ಕೆಲಸ ಪ್ರಜ್ವಲ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಪ್ರಜ್ವಲ್ನ ಸಾಹಸ ನೋಡಿ. ಲೆಟ್ಸ್ ಗೋ ಗೈಸ್. ನಾವಿತ್ತು ಸಂಡೇ ಸ್ಪೆಷಲ್ ಕ್ಯಾರೆಟ್ ಐಸ್ ಕ್ರೀಮ್ ಮಾಡುವಂತಿದ್ದೇವೆ. ಇಲ್ಲೇ ಇದೆ ನೋಡಿ ಕ್ಯಾರೆಟು ಐಸ್ ಕ್ರೀಮ್ ಮಾಡಲಿಕ್ಕೆಲ್ಲ ತೊಗೊಂಬಂದಿದ್ದೇವೆ ನಾವು. ಲೆಟ್ಸ್ ಗೋ ಗೈಸ್. ನಮ್ಮದು ಕ್ಯಾರೆಟ್ ಕ್ಯಾಂಡಿ ರೆಡಿಯಾಗಿದೆ. ಇನ್ನು ಫ್ರೀಝರಲ್ಲಿ ಇಡುವ. ನಾವು ಫ್ರೀಝರಲ್ಲಿಟ್ಟು ಫ್ರೀಸ್ ಮಾಡಿ ನೋಡುವ ಗೈಸ್ ಹೇಗೆ ಆಗ್ತದಂತ, ಟೇಸ್ಟ್ ಹೇಗೆ ಬರ್ತದಂತ. ಲೆಟ್ಸ್ ಗೋ ಗೈಸ್. ಪ್ರಜ್ವಲಿದ್ದು ಎಗ್ ಬುಜ್ಜಿ ಸಾಕ್ತಾ ಬಂತು. ಇನ್ನು ಊಟ ಮಾಡೋದು ನಾವು ಗೈಸ್. ಲೆಟ್ಸ್ ಗೋ. ನಮ್ಮದು ಊಟ ಎಲ್ಲ ಆಗಿ ಗಂಟೆ 4:15 ಆಯಿತು. ಇವತ್ತು ಅಡುಗೆ ಮಾಡಿ ಊಟ ಮಾಡುವಾಗ ಲೇಟ್ ಆಯಿತು. ಸೊ ನಿನ್ನೆ ನಿದ್ದೆ ಬಿಟ್ಟಿದ್ದಲ್ಲ. ಸೊ ಇವತ್ತು ಬೆಳಿಗ್ಗೆ ಎದ್ದದ್ದೇ ಮಧ್ಯಾಹ್ನ. ಸೊ ಎಲ್ಲ ಆಗುವಾಗ ಗಂಟೆ 4:15 ಆಯಿತು ಈಗ. ಸೊ ಈಗ ಫಿಶ್ ತರುವಂತ ಹೋಗ್ತಿದ್ದೇವೆ. ಅಮ್ಮ ಊರಲ್ಲಿ ಫಿಶ್ ಫ್ರೈ ಮಾಡಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಅದಕ್ಕೆ ಈಗ ನಾವು ಸಹ ಫಿಶ್ ಫ್ರೈ ಮಾಡುವಂತ ಇದ್ದೇವೆ. ಅವರು ಫಿಶ್ ಫ್ರೈ ಮಾಡಿದ್ದೊಂದು ತಮ್ಮ ವಿಡಿಯೋ ಮಾಡಿ ಕಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಬೋದು ನೀವು. ಸೊ ಅದಕ್ಕೆ ನಾವು ಕೂಡ ಇವತ್ತು ಫಿಶ್ ತಗೊಂಬಂದು, ಗೊತ್ತಿಲ್ಲ ಫ್ರೈ ಮಾಡ್ತೇವ ಸಾರು ಮಾಡ್ತೇವ ಅಂತ ನೋಡುವ ಗೈಸ್. ಫಿಶ್ ಫ್ರೈ ಮಾಡುವಂತಿದೆ. ತುಂಬ ಸಮಯ ಆಯಿತು, ನಾವು ಫಿಶ್ ತಗೊಂಬರೋದೇನು ತುಂಬ ಸಮಯ ಆಯಿತು. ಸೊ ಅದಕ್ಕೆ ಫಿಶ್ ಫ್ರೈ ಮಾಡುವಂತಿದ್ದೇವೆ. ನೋಡುವ ಗೈಸ್. ಫಿಶ್ ಉಂಟಾ ಇಲ್ವ ಅಂತಲೂ ಗೊತ್ತಿಲ್ಲ. ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ಸೊ ನೋಡುವ ಗೈಸ್. ಗೈಸ್ ನಾವು ಮೀನಿನ ಅಂಗಡಿ ಹತ್ರ ಬಂದ್ವಿ, ಆದರೆ ಇಲ್ಲೆಲ್ಲ ಖಾಲಿಯಾಗಿದೆ. ನೋಡ್ಬೋದು ಫಿಶ್ ಏನು ಇಲ್ಲ. ಸೊ ಎಲ್ಲ ಖಾಲಿಯಾಗಿ ನಾವೊಂದು ಫಿಶ್ ಫ್ರೈ ಮಾಡುವಂತಿದ್ವಿ. ಸೊ ಗೊತ್ತಿಲ್ಲ ಗೈಸ್, ನೋಡುವ ಎಂತ ಮಾಡೋದು ಅಂತ. ನೋಡುವ ಗೈಸ್. ಕಿಶೋರ ಕೇಳ್ತೇನಂತ ಹೋದ, ಉಂಟ ಇಲ್ವೋ ಗೊತ್ತಿಲ್ಲ. ನೋಡುವ ಗೈಸ್. ಫೈನಲಿ ನಮಗೆ ಮಲ್ಪೆ ಬಂಗಡೆ ಸಿಕ್ತು ಗೈಸ್. ನಾವು ಅಂದರೆ ಹೊರಗಡೆ ಇಟ್ಟಿರಲಿಲ್ಲ, ಅವರು ಒಳಗಡೆ ಇತ್ತು. ಸೊ ಇವತ್ತು ನಾವು ಮಲ್ಪೆ ಫಿಶ್ ಕರಿ ಮಾಡುವ ಅಂತ ಹೇಳಿದೆ ಕಿಶೋರ. ಸೊ ಫಿಶ್ ಕರಿ ಮಾಡ್ತಿದ್ದೇವೆ ಗೈಸ್. ಫ್ರೈ ಕ್ಯಾನ್ಸಲ್ ಮಾಡಿದ್ವಿ, ಕರಿ ಮಾಡ್ತಿದ್ದೇವೆ. ಲೆಟ್ಸ್ ಗೋ ಗೈಸ್. ಗೈಸ್ ಇಲ್ಲಿ ನೋಡಿ ಮಕ್ಕಳ ಆಟ ಆಡೋದು. ನಾವು ಮೀನು ತಗೊಂಡು ಅಲ್ಲೇ ದಾರಿಯಲ್ಲಿ ಬರ್ತಿರುವಾಗ ಒಬ್ಬರು ಅವಕಾಡೋ ಮಾಡ್ತಿದ್ರು. ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ ಕೆಜಿಗೆ 200 ರೂಪಾಯಿ ಅವಕಾಡೋ ತಗೊಂಡ್ಬಂದ್ವಿ. ಅವಕಾಡೋ ಮಿಲ್ಕ್ ಶೇಕ್ ಕುಡಿಬೇಕು, ಜೀವಕ್ಕೆ ಒಳ್ಳೇದು. ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ. ಸೊ ಅಂಥದ್ದನ್ನೆಲ್ಲ ತಿನ್ಬೇಕು ನಾವು ಯಾವಾಗಲೂ. ಈ ಥರ ಬೇಡದಿದ್ದ ಕೆಲಸ ಎಲ್ಲ ಮಾಡಬಾರ್ದು ಪ್ರಜ್ವಲ್ ಥರ. ಇಲ್ಲಿ ನೋಡಿ ಬರೀ ಇಂಥವೇ ಎಲ್ಲ ಗೈಸ್. ಕಿಶೋರನದ್ದು ಮೀನು ಸಾರು ನೋಡಿ ಕೊತ ಅಂತ ಕುದೀತಾ ಇದೆ. ಸೊ ಇಲ್ಲಿ ನೋಡಿ ಮೀನು ಸಾರು ಮಾಡಿದ್ದೇನೆ. ಅವನೇ ಸಾರು ಮಾಡುವ ಅಂತ ಹೇಳಿದ್ದು. ಸೊ ಸಾರು ಘಮ ಅಂತ ಪರಿಮಳ ಬರ್ತಾ ಉಂಟು. ನಮ್ಮದು ಸಾರೇನು ಊರಿನಲ್ಲಿ ಮಾಡಿದ ಸಾರಿಗಿಂತ ಏನು ಕಮ್ಮಿ ಇಲ್ಲ. ನೋಡುವ ಗೈಸ್ ಹೇಗಿರ್ತದಂತ ಟೇಸ್ಟು. ಲೆಟ್ಸ್ ಗೋ ಗೈಸ್. ನಮ್ಮದು ಕ್ಯಾರೆಟ್ ಕ್ಯಾಂಡಿ ರೆಡಿ ಆಯಿತು ನೋಡಿ. ಸ್ಪೆಷಲ್ ಕ್ಯಾರೆಟ್ ಕ್ಯಾಂಡಿ ಹೇಗುಂಟು? ಶುಗರ್ ಲೆಸ್ ಮಾಡಿದೆ ನಾವು, ಯಾಕಂದರೆ ಶುಗರ್ ದೇಹಕ್ಕೆ ಒಳ್ಳೆಯದಲ್ಲ.
ಸೊ ನಾವು ಟೇಸ್ಟ್ ಮಾಡಿ ನೋಡುವ ಗೈಸ್ ಹೇಗುಂಟಂತ. ಲೆಟ್ಸ್ ಗೋ ಗೈಸ್. ನಾವು ಮೀನ್ ಸಾರು ಹಾಕಿ ಊಟ ಮಾಡಿ ಈಗ ಪ್ರಜ್ವಲ್ ಊರಿಗೆ ಹೋಗ್ತಿದ್ದಾನೆ. ಅವನು ಪ್ರಜ್ವಲ್ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ನಮ್ಗೆ ಅನುಮಾನ ಇದೆ ಅವರ ಮೇಲೆ. ಎಂತ ಅನುಮಾನ ಉಂಟು? ಅವರು ಹುಡುಗಿ ಜೊತೆ ಹೋಗ್ತಾರಂತ, ಅದಕ್ಕೆ ನೋಡ್ಲಿಕ್ಕೆ ಹೋಗುದು ನಾವು. ಕಿಶೋರ ಸೆಕ್ಯೂರಿಟಿ ಚೆಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಒಟ್ಟಿಗೆ ಪ್ರಜ್ವಲ್ ಜೊತೆಗೆ. ಅದೇ ಡೌಟ್ ಅವನಿಗೆ. ಹುಡುಗಿ ಮೇಲೆ ಡೌಟ್. ಸೊ ನಾವು ಆಯ್ತು ಊಟ ಮಾಡಿ ನಾವು ನನ್ನ ಬಿಟ್ಟು ಬಂದು ಇನ್ನು ಮಲ್ಕೊಳ್ಳೋದು ನಾವು. ಬಸ್ ಬಂತು, ಪ್ರಜ್ವಲ್ ಹೊರಟ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ. ಗುಡ್ ನೈಟ್ ಗೈಸ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.